जय जय श्री राधे। श्रीमन्नारायण नारायण हरि हरि, तेरी लीला सबसे न्यारी न्यारी, हरि हरि। ರಾಧೆ ರಾಧೆ ಆತ್ಮೀಯರೆಲ್ಲರಿಗೂ ನಮ್ಮ ಚಾನಲ್ ರಾಧೆಗೆ ಸ್ವಾಗತ. ಭಾನುವಾರ ಶೈನಿ ಏಕಾದಶಿ, ಇದನ್ನು ಪ್ರಥಮ ಏಕಾದಶಿ ಅಂತ ಹೇಳ್ತೇವೆ. ಯುಗಾದಿ ನಂತರ ಬರುವ ಏಕಾದಶಿ ಅಲ್ವಾ ಮೊದಲನೆಯದು ಅಂತ ಕನ್ಫ್ಯೂಷನ್ ಮಾಡಿಕೊಂಡಿರುವವರಿಗೆ ಕ್ಲಾರಿಟಿ ಕೊಡ್ತೀನಿ. ಈ ಏಕಾದಶಿಯಿಂದ ಚಾತುರ್ಮಾಸ ಶುರುವಾಗುತ್ತೆ. ಈ ಚಾತುರ್ಮಾಸದಲ್ಲಿ ಬರುವ 8 ಏಕಾದಶಿಯಲ್ಲಿ ಇದೇ ಮೊದಲ ಏಕಾದಶಿ. ಹಾಗಾಗಿ ಇದನ್ನು ಪ್ರಥಮ ಏಕಾದಶಿ ಅಂತ ಹೇಳೋದು. ಮಹಾವಿಷ್ಣು ಈ ದಿನದಿಂದ ಮಲಗಿರುತ್ತಾನೆ. ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಮಲಗುತ್ತಾನೆ. ಆಗ ನಾವೇನು ಮಾಡಬೇಕು? ಸಂಸಾರ ಸಾಗರದ ದುಃಖ ಕಷ್ಟ ಪರಿಹಾರಕ್ಕಾಗಿ ನಾವು ವ್ರತ ಉಪವಾಸ ದಾನ ಧರ್ಮ ಪೂಜೆ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು. ನೀರು ಮಾತ್ರ ಕುಡಿದು ಇಡೀ ದಿನ ಇರ್ತಾರೆ. ಅದೆಲ್ಲ ಕಷ್ಟ. ಅಂದರೆ ಸ್ವಲ್ಪ ಹಣ್ಣು ಹಾಲು ಸೇವಿಸಿ ದೇವರ ಪೂಜೆ ಮಾಡ್ಬೋದು. ಶ್ರೀಹರಿಯ ಗುಣಗಾನ ಭಜನೆ ನಾಮಸ್ಮರಣೆ ಜಪ ತುಳಸಿ ಅರ್ಚನೆ ಮಾಡಬೇಕು. ಭಾಗವತ ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು. ಈ ದಿನ ಪಂಢರಾಪುರದಲ್ಲಿ ವಿಶೇಷ ಆಚರಣೆ. ಲಕ್ಷಾಂತರ ಭಕ್ತರು ಹಲವು ಕಡೆಗಳಿಂದ ಕಾಲ್ನಡಿಗೆಯಿಂದ ಅಲ್ಲಿಗೆ ಬಂದು ಸೇರಿ ವಿಠಲನನ್ನು ದರ್ಶಿಸಿ ಧನ್ಯರಾಗ್ತಾರೆ. ಇಲ್ಲಿ ಯಾವುದೇ ಭೇದ ಭಾವವಿಲ್ಲ. ವಿಠು ವಿಠಲ ವಿಠಲ ಅಂತ ಪಾಂಡುರಂಗ ವಿಠಲ ಅಂತ ಭಕ್ತಿಯಿಂದ ದೇವರನ್ನು ಮುಟ್ಟಿ ನಮಸ್ಕರಿಸುವ ಭಾಗ್ಯ. ಈ ದಿನ ವೈಷ್ಣವರಲ್ಲಿ ಮುದ್ರಾಧಾರಣೆ ಸಂಪ್ರದಾಯವಿರುತ್ತೆ. ಇದರಿಂದ ದೋಷ ನಿವಾರಣೆ ರೋಗ ನಿವಾರಣೆ ಆಗುತ್ತೆ. ಏಕಾದಶಿ ತಿಥಿಯ ಅಧಿಷ್ಠಾತೃ ದೇವತೆ ಕುಬೇರ. ಹಾಗಾಗಿ ಈ ದಿನದ ವ್ರತಾಚರಣೆಯಿಂದ ಕುಬೇರನೂ ಪ್ರಸನ್ನನಾಗಿ ಧನವನ್ನು ಅನುಗ್ರಹಿಸುತ್ತಾನೆ. ದಾರಿದ್ರ್ಯ ದೂರವಾಗುತ್ತದೆ. ಇದು ಬರೀ ಮೋಕ್ಷ ವೈರಾಗ್ಯಕ್ಕೆ ಮಾತ್ರವಲ್ಲ, ಲೌಕಿಕವಾಗಿ ಬೇಕಾಗಿದ್ದ ಆರೋಗ್ಯ ವಿದ್ಯೆ ಬುದ್ಧಿ ಧನ ಸಂಪತ್ತು ಸಂತಾನ ಪ್ರಾಪ್ತಿ ಎಲ್ಲವನ್ನೂ ದೊರಕಿಸುತ್ತದೆ. ಹಾಗಾಗಿ ಅವರವರ ಆರೋಗ್ಯ ನೋಡಿಕೊಂಡು ಶಕ್ತಿ ಸಾಮರ್ಥ್ಯಕ್ಕೆ ಸರಿಯಾಗಿ ವ್ರತ ಉಪವಾಸ ಆಚರಿಸಿ. ಆದರೆ ಈ ದಿನ ಹೊಟ್ಟೆ ಬಿರಿಯುವಂತೆ ಮಾತ್ರ ತಿನ್ನಬಾರದು. ಇದರಿಂದ ಕೆಲವರಿಗೆ ಕೂಡಲೇ ಅಸ್ವಸ್ಥತೆ ಕಂಡುಬರುತ್ತೆ. ಮತ್ತು ಕೆಲವರಿಗೆ ಮುಂದಿನ ದಿನಗಳು ಅದರ ಪರಿಣಾಮ ಕಂಡುಬರುವ ಸಾಧ್ಯತೆ ಕೂಡ ಇದೆ. ತಿನ್ನುವ ವಿಷಯ ಹೇಗೂ ಇರಲಿ, ಈ ದಿನ ಅಂದರೆ ಏಕಾದಶಿ ದಿನ ದೇವರಿಗೆ ತುಳಸಿ ಅರ್ಚನೆ ಭಜನೆ ಗೀತಾ ಪಾರಾಯಣ ಅಷ್ಟೋತ್ತರ ಇಷ್ಟಾದರೂ ಮಾಡಿದರೆ ಖಂಡಿತ ಒಳ್ಳೆಯದೇ ಆಗುತ್ತೆ. ಸ್ವಲ್ಪ ಸ್ವಲ್ಪವೇ ಆಚರಣೆ ಶುರು ಮಾಡಿ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ವ್ರತ ಉಪವಾಸ ಆಚರಿಸಬಹುದು. ಮರುದಿನ ಶಾಖವ್ರತ ಆರಂಭವಾಗುತ್ತದೆ. ಅಂದರೆ ತರಕಾರಿಗಳನ್ನು 1 ತಿಂಗಳು ತಿನ್ನದೇ ಇರೋದು. ಈ ರೀತಿ ಚಾತುರ್ಮಾಸದಲ್ಲಿ ಶಾಖವ್ರತ ದಧಿವ್ರತ ಕ್ಷೀರವ್ರತ ಮತ್ತು ದ್ವಿದಳ ವ್ರತ 4 ಥರದ ವಸ್ತುಗಳನ್ನು ತ್ಯಜಿಸಿ ವ್ರತ ಮಾಡ್ತಾರೆ. ಸದ್ಯಕ್ಕೆ ನಾಳೆ ದಿನ ಏಕಾದಶಿ ವ್ರತ ಎಲ್ಲರೂ ಮಾಡಿ. ಹರೇ ಕೃಷ್ಣ.